ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತು ಶುಕ್ರವಾರ, ಆಷಾಢ ಮಾಸ ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ತುಂಬ ರಶ್ ಇತ್ತು. ಬೆಳಗಿನ ಜಾವ ಒಂದು 6 ಗಂಟೆಗೆಲ್ಲ ನಾವು ಮನೆ ಬಿಟ್ವಿ. ಮಳೆ ಬೇರೆ ಇತ್ತು, ತುಂಬ ಚೆನ್ನಾಗಿತ್ತು ಅಟ್ಮಾಸ್ಫಿಯರ್, ಕ್ಲೈಮೇಟ್ ಎಲ್ಲ. ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಕಂಪ್ಲೀಟ್ ಬೆಟ್ಟಕ್ಕೆ ಬಸ್ ಮುಖಾಂತರ ಹೋಗ್ತೀವಿ ಅಂದರೆ ಬೇರೆ ರೂಟ್ ಇದೆ. ನಾನಿಲ್ಲಿ ಬೆಟ್ಟ ಹತ್ತೋಣ ಅಂತ ಹೇಳ್ಬಿಟ್ಟು ಹೊರಟಿರೋದು, ಹೀಗಾಗಿ ಅದಕ್ಕಾಗಿ ಬೇರೆ ರೂಟ್ ಇದೆ. ಬನ್ನಿ ಹೋಗೋಣ. ಓಕೆ, ಆಲ್ಮೋಸ್ಟ್ ಅಲ್ಲೂ ಪಾದದ ಹತ್ರನೇ ಬಂದ್ವಿ. ಇಲ್ಲೇ ಸ್ಟಾರ್ಟಿಂಗ್ ಬೆಟ್ಟ ಹತ್ತೋದು. ನೋಡ್ತಾ ಇದ್ರೆ ಎಷ್ಟು ರಶ್ ಇದೆ ಅಂತ. ಓಕೆ, ತಾಯಿಗೆ ಪಾದಕ್ಕೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಅರ್ಶಿನ, ಕುಂಕುಮ, ಹೂವು ಮತ್ತು ಕರ್ಪೂರನೂ ತೊಗೊಂಡಿದ್ದೀನಿ. ಇವಾಗ ಹೊರಡ್ತಾ ಇದ್ದೀವಿ. ನಮಗೆ ಪಾರ್ಕಿಂಗಿಂದ ದೇವರ ಪಾದದ ಹತ್ರ ಹೋಗೋಕ್ಕೆ ತುಂಬ ದೂರ ಇದೆ. ನಡ್ಕೊಂತ ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಕೂಡ ಫಸ್ಟ್ ಟೈಮ್ ಇದು ಆಷಾಢ ಮಾಸದಲ್ಲಿ ಫಸ್ಟ್ ಶುಕ್ರವಾರ ಬೆಟ್ಟ ಹತ್ತಾ ಇರೋದು. ತುಂಬ ಖುಷಿಯಾಗುತ್ತೆ. ಇಷ್ಟು ವರ್ಷ ನಾನು ಯಾವತ್ತೂ ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಇವತ್ತು ಈ ಒಂದು ಆಷಾಢ ಮಾಸದ ಶುಕ್ರವಾರ. ಓಕೆ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಪಾರ್ಕಿಂಗ್ ತುಂಬ ದೂರ ಇದೆ, ಹೀಗಾಗಿ ಅಲ್ಲಿಂದ ಇಲ್ಲಿ ಬರ್ತಾ ಇದ್ದೀವಿ. ಹೂವು, ಅರ್ಶಿನ, ಕುಂಕುಮ, ಕರ್ಪೂರ ಎಲ್ಲನೂ ತೊಗೊಂಡಾಯಿತು. ಇಲ್ಲಿ ಇದೆ ನೋಡಿ, ಇಲ್ಲೇ ತೊಗೋದಾಗಿತ್ತಲ್ಲ, ಬಟ್ ಹೂವು ಇದಾಗ್ತೈತಿ. ಅಷ್ಟು ರಶ್ ಇದೆ, ಸಖತ್ತಾಗಿ ರಶ್ ಇದೆ. ನೋಡಿ ಎಷ್ಟು ರಶ್ ಇದೆ. ನೋಡಿ ಬೆಟ್ಟದ ಹತ್ರ ಎಷ್ಟೊಂದು ರಶ್ ಇದೆ, ಸಖತ್ತಾಗಿ ರಶ್ ಇದೆ. ಓಕೆ ಫ್ರೆಂಡ್ಸ್, ಇನ್ನೇನು ಪಾದದ ಬಂತು. ಬಟ್ ಅಲ್ಲಿ ಬ್ಯಾರಿಕೇಡ್ನೆಲ್ಲ ಹಾಕಿದ್ದಾರೆ. ಜನಗಳೆಲ್ಲ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಪೂಜೆ ಮಾಡ್ತಾ ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಬ್ಯಾರಿಕೇಡ್ಸ್ ಎಲ್ಲ ಹಾಕಿದ್ದಾರೆ. ಪಕ್ಕದಲ್ಲೇ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಒಳಗಡೆ ಪಾದ ಇರುತ್ತೆ, ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ ಪೂಜೆ ಮಾಡ್ತಾ ಅಂತ ಹೇಳ್ಬಿಟ್ಟು. ಅದ್ರ ಸುತ್ತಲೂ ಬ್ಯಾರಿಕೇಡ್ ಹಾಕ್ಬಿಟ್ಟು ಮಾಡಿರ್ತಾರೆ. ಏನಕ್ಕಂದರೆ ಪಾದಕ್ಕೆ ಅಂತ ಹೇಳ್ಬಿಟ್ಟು ಹೋಗೋರು, ಸ್ಟೆಪ್ಸ್ ಹತ್ಕೊಂಡು ಹೋಗೋರು ಫ್ರೀಯಾಗಿ ಹೋಗಲಿ ಅಂತ ಹೇಳ್ಬಿಟ್ಟು. ಅರ್ಶಿನ ಕುಂಕುಮ ಹಚ್ಬಿಟ್ಟು ಇಲ್ಲೇ ಸ್ಟಾರ್ಟಿಂಗು ಎಲ್ಲ ಪೂಜೆ ಎಲ್ಲ ಪಾದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಕೆಲವರು ಸ್ಟೆಪ್ಸ್ ಹಾಕ್ತಾರೆ, ಕೆಲವರು ಪ್ರತಿಯೊಂದು ಪಾದಕ್ಕೂ ಅರ್ಶಿನ ಕುಂಕುಮ ಹಚ್ತಾನೆ ಸಾಕ್ತಾರೆ. ನೀವು ನೋಡ್ಬೋದು, ಪಾದಕ್ಕೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಸಾಕ್ತಾ ಇದ್ದಾರೆ. ಕೆಲವರು ಕಂಪ್ಲೀಟ್ ಚಾಮುಂಡಿ ಬೆಟ್ಟನ ಹತ್ಬಿಟ್ಟು ಅಲ್ಲೇ ದೇವ್ರ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಇಳಿತಾರೆ. ಕೆಲವರು ಒಳಗಡೆ ಕ್ಯೂ ಎಲ್ಲ ಇರುತ್ತಲ್ವ, ಅಲ್ಲಿ ನಿಂತ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡ್ಬಿಟ್ಟು ಬರ್ತಾರೆ. ಬಟ್ ಎಷ್ಟೊಂದು ಜನ ಇಲ್ಲಿ ದೇವ್ರ ಬೆಟ್ಟ ಹತ್ಬಿಟ್ಟು ರಿಟರ್ನ್ ಅಲ್ಲಿಂದನೇ ಕೈ ಮುಗಿದ್ಬಿಟ್ಟು ಕೆಳಗೆ ಇಳಿತಾ ಇದ್ದಾರೆ. ಇಲ್ಲಿ ವಿಘ್ನೇಶ್ವರ ದೇವಸ್ಥಾನ ಇದೆ, ಇಲ್ಲಿ ಕೈ ಮುಗಿದ್ಬಿಟ್ಟು ಬೆಟ್ಟ ಹತ್ತಾರೆ ಎಷ್ಟೊಂದು ಜನ. ಇಲ್ಲಿ ಕೂಡ ಪೂಜೆ ಮಾಡಿಸ್ತಾರೆ. ಓಕೆ, ಬೆಟ್ಟ ಹತ್ತಾ ಇದ್ದೀವಿ. ತುಂಬ ಫಾಸ್ಟಾಗಿ ಹತ್ತೋರು ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ತೊಗೋತಾರೆ. ತುಂಬ ಸ್ಲೋ ಇರೋದು ಮಿನಿಮಮ್ 1 ಅವರ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಎಲ್ಲ ಹತ್ಬಿಟ್ಟು ಅಲ್ಲಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಹತ್ತುತ್ತಾ ಇರುವಾಗ ಸ್ವಲ್ಪ ಏನಾಗುತ್ತಲ್ಲ ಹುಷ್ ಅಂತ ಹೇಳ್ಬಿಟ್ಟು ಹೀಗಾಗಿ ಇಳಿತಾ ಇದ್ದೀವಿ. ಇದಾಗಿತ್ತು ಚಾಮುಂಡಿ ಬೆಟ್ಟದ ದರ್ಶನ. ಇವತ್ತಿನ ವಿಡಿಯೋ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.